ವೈರಲ್ ಆಗಿತ್ತು ನಾದನಿಯ ಹಸಿ ಬಿಸಿ ವಿಡಿಯೋ. ಬ್ಲ್ಯಾಕ್ ಮೇಲರ್ಗೆ ಹಣ ನೀಡಲು ಅತ್ತಿಗೆಯನ್ನ ಕೊಂದ ನಾದನಿಯೇ. ನೆಕ್ ಮೇಲೆ ಒಂದು ಕ್ಲೀನ್ ಆಗಿ ಕಟ್ ಮಾಡಿದ್ದಾರೆ. ಅತ್ತಿಗೆ ಮತ್ತು ನಾದನಿಯ ಸಂಬಂಧ ಅಂದ್ರೆ ಮಗಳು ಅಮ್ಮನ ಸಂಬಂಧ ಅಂತಾರೆ ಕಣ್ರಿ. ಆದ್ರೆ ಇಲ್ಲೊಬ್ಳು ನಾದ್ನಿ ಸ್ವಂತ ಅತ್ತಿಗೆಯನ್ನೇ ಕೊಂದು ನಾಟಕವಾಡಿದ್ಲು. ಇದೀಗ ನಾದನಿ ಜೈಲು ಸೇರಿದ ಸ್ಟೋರಿ ಕಣ್ರಿ ಇದು. ಹೀಗೆ ಮಳ್ಳಿ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲು ಅಂದ್ರೆ 3 ಮತ್ತು ಮತ್ತೊಂದು ಅಂದಳಂತೆ. ಏನೂ ಗೊತ್ತಿಲ್ಲದ ಪಾಪದವಳಂತೆ ಬರ್ತಿರೋ ಈ ಲೇಡಿಯನ್ನ ಸರಿಯಾಗೊಮ್ಮೆ ನೋಡ್ಬಿಡಿ. ಅಕ್ಕಪಕ್ಕ ಪೊಲೀಸರು ಹಿಡಿದುಕೊಂಡು ಹೋಗ್ತಿರುವ ಕಿರಾತಕಿ ಹೆಂಗಸಿನ ಹೆಸರು ಭವ್ಯ ಕಣ್ರಿ. ಈಕೆ ಸಾಮಾನ್ಯದವಳಲ್ಲ, ಸ್ವಂತ ಅತ್ತಿಗೆ ಚಿನ್ನಾಭರಣ ಮೇಲೆ ಕಣ್ಣು ಹಾಕಿದವಳು. ಈಕೆ ಮತ್ತು ಈಕೆಯ ದೂರದ ಸಂಬಂಧಿ ಲೋಹಿತ್ ಅಲಿಯಾಸ್ ಲುಲ್ಲು ಇಬ್ರು ಸೇರಿ ಅತ್ತಿಗೆಯನ್ನ ಕೊಂದು ಹಾಕಿದ ಪಾಪಿಗಳು ಇವರು. ಭವ್ಯಾಳ ರಾಸಲೀಲೆಯ ವಿಡಿಯೋ ಸಿಕ್ಕಿತ್ತು ಲುಲ್ಲುಗೆ. ಹಣಕ್ಕಾಗಿ ಭವ್ಯಾಳನ್ನ ಪೀಡಿಸುತ್ತಿದ್ದ ಲುಲ್ಲು. ಭವ್ಯಾಳಿಗೆ ಬೇರೆಯವನ ಜೊತೆ ಅಕ್ರಮ ಸಂಬಂಧ ಇಟ್ಕೊಂಡಿದ್ಲು. ಭವ್ಯಾಳ ಮಂಚದ ವಿಡಿಯೋವನ್ನ ಭವ್ಯಾಳಿಗೆ ಯಾರೋ ಕಳಿಸ್ಕೊಟ್ಟಿದ್ರು. ಇದರಿಂದ ಪಾರಾಗಲು ತಮ್ಮ ದೂರದ ಸಂಬಂಧಿ ಲುಲ್ಲುಗೆ ಆ ವಿಡಿಯೋ ಸ್ವತಃ ಭವ್ಯಾಳೆ ಕಳಿಸಿಕೊಟ್ಟಿದ್ಲು ನೋಡಿ. ಸಹಾಯ ಮಾಡುವಂತೆ ಕೇಳಿಕೊಂಡಿದ್ಲು. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಇದೇ ವಿಡಿಯೋ ಇಟ್ಕೊಂಡು ಲುಲ್ಲು ಭವ್ಯಾಳಿಗೆ ಬ್ಲ್ಯಾಕ್ ಮೇಲ್ ಮಾಡೋಕೆ ಶುರು ಇಟ್ಕೊಂಡಿದ್ದ. ಹಣಕ್ಕಾಗಿ ಪದೇ ಪದೇ ಪೀಡಿಸುತ್ತಿದ್ದ. ಸುಮಾರು 4 ಲಕ್ಷ ರೂಪಾಯಿ ಹಣವನ್ನ ಲುಲ್ಲುಗೆ ಭವ್ಯ ನೀಡಿದ್ಲು ಕಣ್ರಿ. ಆದ್ರೂ ಲುಲ್ಲುನ ಹಣದಾಹ ನಿಂತಿರ್ಲಿಲ್ಲ. ಹೀಗಾಗಿ ಅತ್ತಿಗೆ ಬಳಿ ಇದ್ದ ಹಣ ಲಪಟಾಯಿಸಲು ದೊಡ್ಡ ಸ್ಕೆಚ್ ಅನ್ನೇ ಇಬ್ರು ಸೇರಿ ಹಾಕೊಂಡಿದ್ರು. ಒಬ್ರು ಲೇಡಿ, ಯಂಗ್ ಲೇಡಿ, ಅರೌಂಡ್ 23 ಇಯರ್ಸ್ ಏಜ್ ಇದೆ ಅವರದು, ಪುಷ್ಪಲತಾ. ಅವ್ರದ್ದು ಮದುವೆ ಆಗಿ ಹಸ್ಬೆಂಡ್ ಜೊತೆಗೆ ಅವ್ರ ಮನೆಯಲ್ಲಿ ಇತ್ತು. ಅವ್ರದ್ದು ಡೆತ್ ಆಗಿದೆ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಬಂತು ಕಿ ಇವರಿಗೆ ಇದು ಮರ್ಡರ್ ಇದೆಯಾ ಈ ಥರ ನಮಗೆ ಚೆಕ್ ಮಾಡಿ ನಮಗೆ ಅರ್ಥ ಆಯಿತು. ನಾವು ಆಮೇಲೆ ಎವಿಡೆನ್ಸ್ ಕಲೆಕ್ಟ್ ಮಾಡಿದ ತಕ್ಷಣ ನಮಗೆ ಈಗ ಎಲ್ಲ ಕ್ಲಿಯರ್ ಆಯಿತು ಕಿ ಇವರದು ಡೆತ್ ಏನು ಸ್ಮೋದರಿಂಗ್ ಕಾರಣ ಬಗ್ಗೆ ಆಗಿದೆ. ಬೇಸಿಕ್ಲಿ ಇವರು ರಾತ್ರಿ ಮಲಗಿದ್ದಾರೆ, ಆ ಟೈಮ್ಗೆ ಇವರದು ಡೆತ್ ಆಗಿದೆ. ಫ್ಯಾಮಿಲಿ ಮೆಂಬರ್ಸ್ ಅವರದು ಸಿಸ್ಟರ್ ಇನ್ ಲಾ ಈ ಥರ ನಮಗೆ ಮಾಹಿತಿ ಕೊಟ್ಟಿದ್ರು. ಚಿಕ್ಕಬಳ್ಳಾಪುರದಲ್ಲಿ ನಡೆದಿದ್ದ ವಿವಾಹಿತೆ ಹತ್ಯೆ ಪುಷ್ಪಾಳ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ಹೌದು, ಅಂದು ಮೇ 28 ತಡರಾತ್ರಿ ಚಿಕ್ಕಬಳ್ಳಾಪುರ ನಗರದ ಕಂದವಾರದ ಬಾಪೂಜಿ ನಗರದ ನರಸಿಂಹಮೂರ್ತಿ ಎನ್ನುವರ ಮನೆಯಲ್ಲಿ ಕಳ್ಳತನ ನಡೆದಿತ್ತು ಕಣ್ರಿ. ಆತನ ಸೊಸೆ 23 ವರ್ಷದ ಪುಷ್ಪಾಳ ಕತ್ತು ಕೊಯ್ದು ಕೊಲೆ ಮಾಡಿದಂತೆ ಶವ ಪತ್ತೆಯಾಗಿತ್ತು. ಪುಷ್ಪಾಳ ಜೊತೆಗಿದ್ದ ಆಕೆಯ ನಾದನಿ ಭವ್ಯ ರಾಬರಿ ಕತೆ ಹೇಳಿ ತನಗೆ ಬಾಯಿಗೆ ಬಟ್ಟೆ ತುರುಕಿ ಮುಖಕ್ಕೆ ಸ್ಪ್ರೇ ಸಿಂಪಡಿಸಿ ಪುಷ್ಪಲತಾಳ ಕೊಲೆ ಮಾಡಿದ್ರು, ಆಕೆಯ ಮೈ ಮೇಲಿದ್ದ ಚಿನ್ನಾಭರಣ ಕಳ್ಳತನ ಮಾಡಿದ್ರು ಅಂತ ಈ ಡಿಂಗರ್ ಬಿಲ್ಲಿ ಭವ್ಯ ಕತೆ ಕಟ್ಟಿದ್ಲು ನೋಡಿ. ನಾವು ಸೀನ್ ಆಫ್ ಕ್ರೈಮ್ಗೆ ಯಾವಾಗ ಪರಿಶೀಲನೆ ಮಾಡಿದ್ದೀವಿ ನಮಗೆ ಅರ್ಥ ಆಯಿತು, ಗೊತ್ತಾಯಿತು ಕೆ ಒಂದು ಪಿಲ್ಲೋಯಿಂದ ಈ ಲೇಡಿಗೆ ಯಾವಾಗ ಇವರು ನಿದ್ರೆ ಮಾಡ್ತಾ ಇತ್ತು ಆ ಟೈಮ್ಗೆ ಪಿಲ್ಲೋಯಿಂದ ಇವರಿಗೆ ಸ್ಮೋದರಿಂಗ್ ಮಾಡಿದ್ದಾರೆ. ಆ ಕಾರಣ ಬಗ್ಗೆ ಇವರದು ಡೆತ್ ಆಗಿತ್ತು. ಬಟ್ ಇನ್ನೊಂದು ಕ್ಲೂ ಏನಿತ್ತು ಕಿ ಅವರಿಗೆ ನೆಕ್ ಮೇಲೆ ಒಂದು ಕ್ಲೀನ್ ಆಗಿ ಕಟ್ ಮಾಡಿದ್ದಾರೆ. ಆ ಕಟ್ ಡೀಪ್ ಇರಲಿಲ್ಲ, ಓನ್ಲಿ ಸೂಪರ್ಫಿಷಿಯಲ್ ಕಟ್ ಇತ್ತು ಮತ್ತು ಬ್ಲಡ್ ಲಾಸ್ ಕೂಡ ಜಾಸ್ತಿ ಆಗಲಿಲ್ಲ. ಸೊ ಸ್ಪಾಟಲ್ಲಿ ನಮಗೆ ಗೊತ್ತಾಯಿತು ಕಿ ಬ್ಲಡ್ ಲಾಸಿಂದ ಆಗಿಲ್ಲ ಡೆತ್, ಇದು ಸ್ಮೋದರಿಂಗಿಂದ ಆಗಿದೆ. ಅದು ಆಮೇಲೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಕೂಡ ಕನ್ಫರ್ಮ್ ಆಯಿತು. ಸ್ಥಳಕ್ಕೆ ಬಂದಿದ್ದ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ರು. ಮೊದಲು ಪೊಲೀಸರು ಇದನ್ನ ರಾಬರಿ ಪ್ರಕರಣ ಅಂತಾನೆ ದಾಖಲಿಸಿಕೊಂಡಿದ್ರು. ಅದೇ ರೀತಿ ರಾಬರಿ ಅಂತಾನೆ ತನಿಖೆ ಮುಂದುವರೆದಿತ್ತು ನೋಡಿ. ಆದ್ರೆ ನಂತರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಎಲ್ಲ ಸತ್ಯ ಹೊರಹಾಕಿತ್ತು. ಪುಷ್ಪಾಳ ಮನೆಯಲ್ಲಿ ರಾಬರಿ ಏನೋ ನಡೆದಿತ್ತು, ಆದ್ರೆ ಅದು ರಾಬರಿ ಆಗಿರ್ಲಿಲ್ಲ ನೋಡಿ, ಅದು ಕೊಲೆ ಆಗಿತ್ತು. ಡೌಟ್ ಬಂದು ನಾದ್ನಿಯನ್ನ ಪೊಲೀಸ್ ಭಾಷೆಯಲ್ಲಿ ಕೇಳಿದಾಗ ಎಲ್ಲವನ್ನ ಬಾಯ್ಬಿಟ್ಟಿದ್ಲು. ನಾವು ಎಲ್ಲ ಫ್ಯಾಕ್ಟ್ಸ್ ವೆರಿಫೈ ಮಾಡಿದ್ದೀವಿ. ಅವರು ಏನೇನು ಸ್ಟೋರಿ ಲೈನ್ ಹೇಳಿದ್ದಾರೆ ಆ ಥರ ಎಲ್ಲ ವೆರಿಫೈ ಮಾಡಿ ಅವ್ರಿಗೆ ಯಾವಾಗ ಕ್ರಾಸ್ ಕ್ವಶನಿಂಗ್ ಮಾಡಿದ್ದೀವಿ, ಇಂಟರ್ಗೇಷನ್ ಮಾಡಿದ್ದೀವಿ, ಆ ಟೈಮ್ಗೆ ಅವರು ಒಪ್ಕೊಂಡಿದ್ದಾರೆ ಕಿ ಅವ್ರದ್ದು ಒಬ್ಬರು ಫ್ರೆಂಡ್ ಲಲ್ಲು ಅವರು ರಾತ್ರಿ ಅದನ್ನು ಬಂದಿದ್ದಾರೆ ಮನೆಗೆ. ಮತ್ತು ಅವ್ರದ್ದು ಇಂಟೆನ್ಷನ್ ಇತ್ತು ಕಿ ಅವ್ರದ್ದು ಚೈನ್ಗೆ ಏನಾದರೂ
ಕಿತ್ಕೊಂಡು ಚೇನ್ದು ಯೂಸ್ ಮಾಡಬೇಕು, ಆ ಕಾರಣ ಬಗ್ಗೆ ಈ ಅಫೆನ್ಸ್ ಆಗಿದೆ, ಈ ಥರ ಅವರು ಒಪ್ಕೊಂಡಿದ್ದಾರೆ. ಈ ಕೇಸಲ್ಲಿ ನಾವು ಈ ಇಬ್ಬರು ಜನಗೆ ಈಗ ಅರೆಸ್ಟ್ ಮಾಡಿದ್ದೀವಿ. ಲೇಡಿ ಅವರ ಸಿಸ್ಟರ್ ಎಲ್ಲ ಭವ್ಯ ಮತ್ತು ಅವ್ರದ್ದು ಫ್ರೆಂಡ್ ಲಲ್ಲು. ಪುಷ್ಪಾ ಕೊಲೆ ಪ್ರಕರಣ ರಹಸ್ಯ ತಿಳಿಯುತ್ತಿದ್ದಂತೆ ಪೊಲೀಸರು ಮೃತಳ ನಾದಿನಿ ಭವ್ಯ ಹಾಗೂ ಆಕೆಯ ಸಹೋದರ ಸಂಬಂಧಿ ಹೊಸಕೋಟೆಯ ಲೋಹಿತ್ ಅಲಿಯಾಸ್ ಲುಲ್ಲುನನ್ನ ಬಂಧಿಸಿ ವಿಚಾರಣೆ ನಡೆಸಿದ್ರು. ವಿಚಾರಣೆ ವೇಳೆ ಭವ್ಯ ತನ್ನ ಬಾಯ್ ಫ್ರೆಂಡ್ ಜೊತೆ ಇರೋ ಖಾಸಗಿ ವಿಡಿಯೋಗಳನ್ನ ಇಟ್ಕೊಂಡು ಲೋಹಿತ್ ಹಣಕ್ಕಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದ. ಇದರಿಂದ ಆತನಿಗೆ ಚಿನ್ನಾಭರಣ ಕೊಡಲು ಪುಷ್ಪಾಳ ಮೇಲಿದ್ದ ಚಿನ್ನ ಕದಿಯಲು ಯೋಚನೆ ರೂಪಿಸಲಾಗಿತ್ತು. ಆದ್ರೆ ಆಕೆ ಬದುಕಿದ್ರೆ ನಮ್ಮ ಸತ್ಯ ಹೊರಬರ್ತಿತ್ತು ಅಂತ ಸ್ವತಃ ಭವ್ಯ ಪೊಲೀಸರ ಮುಂದೆ ಹೇಳಿಕೆ ನೀಡಿದ್ದಾಳೆ. ಈ ಲಲ್ಲು ಅವರಿಗೆ ಬೇಸಿಕ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಲಲ್ಲು ಜೊತೆ ಸುಮಾರು ವರ್ಷದಿಂದ ಇವರಿಗೆ ಪರಿಚಯ ಇದೆ. ಲಲ್ಲು ಹತ್ರ ಏನು ಫೋಟೋಸ್ ವಿಡಿಯೋಸ್ ಇರಬೇಕು ಅವ್ರದ್ದು, ಲಲ್ಲು ಇವರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆ ಕಾರಣ ಬಗ್ಗೆ ಈ ವಿಷಯ ಬಗ್ಗೆ ಮೊದಲೇ ಕೂಡ ಈ ಲೇಡಿ ಅವರಿಗೆ ದುಡ್ಡು ಕೊಟ್ಟಿದ್ದಾರೆ. ಇನ್ನು 4 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದು ಬಾರಿ 2 ಲಕ್ಷ ಕ್ಯಾಶ್ ಕೊಟ್ಟಿದ್ದಾರೆ. ಬಟ್ ಈ ಲಲ್ಲು ಮತ್ತೆ ಇವರಿಗೆ ತೊಂದರೆ ಕೊಡ್ತಾ ಇತ್ತು, ಕಿರುಕುಳ ಮಾಡ್ತಾ ಇತ್ತು, ಎಕ್ಸ್ಟೋರ್ಷನ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇತ್ತು. ಈ ಕಾರಣ ಬಗ್ಗೆ ಇವರಿಗೆ ಬೇರೆ ಏನಿಲ್ಲ, ಏನು ಮಾಡಬೇಕು ಈ ಕಾರಣ ಬಗ್ಗೆ ಇದನ್ನು ಪ್ಲ್ಯಾನ್ ಮಾಡಿದ್ದಾರೆ. ಅತ್ತಿಗೆಯ ಕೊಲೆಗೈದು ಆಕೆಯ ಚಿನ್ನಾಭರಣ ದೋಚಿದ್ದಲ್ದೆ ಮಾಡಿದ ಪಾಪ ಮುಚ್ಚಿಟ್ಕೊಳ್ಳಲು ಸಿನಿಮಾ ಕತೆ ಬೇರೆ ಕಟ್ಟಿದ್ಲು ಕಣ್ರಿ. ಸದ್ಯ ಆರೋಪಿಗಳಾದ ಭವ್ಯ ಹಾಗೂ ಲೋಹಿತ್ ಪೊಲೀಸರ ಅತಿಥಿಯಾಗಿದ್ದಾರೆ. ಭವ್ಯಳ ಸ್ಕೆಚ್ಗೆ ಆಕೆಯ ತಾಯಿ ವಿಜಯಮ್ಮ, ಅಜ್ಜಿ ನಾಗಮ್ಮ ಸಾಥ್ ನೀಡಿದ್ದು ದುರಾದೃಷ್ಟಕರ ಸಂಗತಿ ಕಣ್ರಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕಬಳ್ಳಾಪುರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.